ಅವರಾಗಿ ಮುಸ್ಲಿಂ ಧರ್ಮದವರಾಗಿ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಅಥವಾ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋದ್ರಲ್ಲಿ ನಾವು ಹಿಂದೂಗಳಾಗಿ ಯಾವುದೇ ರೀತಿಯ ವಿರೋಧ ಇಲ್ಲ. ನಾವು ಹೇಳ್ತಾ ಇರೋದು 2023ರಲ್ಲಿ ಅವ್ರು ಹೇಳಿರುವಂತದ್ದು ಘಟನೆ ಬಗ್ಗೆ ಅದನ್ನ ಅವರು ಸ್ಪಷ್ಟತೆ ಕೊಡ್ಲಿ. ನಿಲುವಲ್ಲಿ ಬದಲಾವಣೆ ಆಗಿದ್ಯಾ, ತಾಯಿ ಭುವನೇಶ್ವರಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಗೌರವ ಇದೆಯಾ, ಆ ಭಾವನೆಗೆ ಇಲ್ಲೂ ಬಂದು ವೇದಿಕೆಯಲ್ಲಿ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಇದೆ ಇನ್ನೊಂದಿದೆ ಅಂದ್ಬಿಟ್ಟು ಹೇಳ್ಬಿಟ್ಟು ನನ್ನ ಏನ್ ನಿಲ್ಬೇಕು ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ನಮ್ಮೆಲ್ಲರ ಭಾವನೆಗೆ ದಸರಾ ಆಚರಿಸೋದಕ್ಕೆ. ಆಗ ಮಿರ್ಜಾ ಇಸ್ಮಾಯಿಲ್ ಅವರನ್ನ ದಸರಾ ಅಂಬಾರಿಯಲ್ಲಿ ಕೂರಿಸಿದಾಗ ಜನರ ವಿರೋಧಕ್ಕೆ ಮಣಿದು ಅವ್ರನ್ನ ಇಳಿಸ್ತಾರೆ. ಅಂದ್ರೆ ರಾಜಮನೆತನ ಯಾವತ್ತೂ ಪ್ರಜೆಗಳ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದಂತು. ಈಗಲೂ ಭಾನು ಮುಷ್ತಾಕ್ ಅವರ ಆಯ್ಕೆಗೆ ಜನರ ವಿರೋಧ ಇದೆ. ಅದಕ್ಕೆ ರಾಜಮನೆತನದವರಾಗಿ ನೀವು ಎಷ್ಟು ಗೌರವ ಕೊಡ್ತೀರಾ ಅದಕ್ಕೆ? ಅದನ್ನ ಜನರ ಭಾವನೆಗಳನ್ನ ನೀವು ಹೇಗೆ ಸ್ಪಂದಿಸ್ತೀರಾ? ಕೆಲವು ಸಂಗತಿಗಳನ್ನು ನಾವು ಪರಿಗಣಿಸಲೇಬೇಕಾಗಿದೆ. ಇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇವತ್ತಿನ ಪ್ರಸ್ತುತ ಏನು ಒಂದು ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಭಾರತ, ಅದೆಲ್ಲನೂ ಕೂಡ ಪರಿಗಣಿಸಿ ನಾವೊಂದು ನಿಲುವನ್ನು ತಗೋಬೇಕಾಗಿದೆ. ಆದರೆ ಅದ್ರ ಜೊತೆಗೆ ಇದು ಒಂದು ಧಾರ್ಮಿಕ ಕ್ಷೇತ್ರ. ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಬೇರೆ ಬೇರೆ ರೀತಿಯ ಒಂದು ಎಲ್ಲಿ ನಾವು ಒಂದು ರೀತಿಯ ಒಂದು ಪಾರಂಪರೆಯನ್ನು ಅನುಸರಿಸ್ತೀವಿ ನಾವು, ಅದು ಬೇರೆ ರೀತಿಯ ಒಂದು ನೀವು ಏನು ಮಾತು ಅಥವಾ ಮಾಹಿತಿಯನ್ನು ತರುವಂತದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ರೀತಿಯಲ್ಲಿ ಕೆಲಸವನ್ನು ಆಗಬೇಕಾಗಿದೆ. ಹೌದು, ಈಗ ಅದು ಚಾಮುಂಡಿ ಬೆಟ್ಟ ಅಥವಾ ರಾಜಮನೆ ಅದೊಂದು ಧಾರ್ಮಿಕ ಕ್ಷೇತ್ರ. ನೀವು ಎಲ್ಲಾ ನಿಮ್ಮ ಧಾರ್ಮಿಕ ಆಚರಣೆಗಳೆಲ್ಲ ಪರಂಪರೆಯಿಂದ ನಡ್ಕೊಂಡ್ ಬಂದಿರೋದು. ಈಗ ಅದಕ್ಕೆ ಧಕ್ಕೆ ಆಗಲ್ವಾ? ಪ್ರಥಮವಾಗಿ ಇದು ಧಕ್ಕೆ ಆಗೋದು ಅವ್ರು ಏನಾದರೂ ಒಂದು ರೀತಿಯ ಕ್ರಮ ತಗೊಂಡ್ರೆ. ಯಾವ ರೀತಿಯ ಕ್ರಮ ಅಂತ? ಅದಕ್ಕೆ ನಾವು ನಮ್ ಹಿಂದೆ ಇರೋಂಥದ್ದು ಬರೀ ಉದಾಹರಣೆ 2023ರ ಒಂದು ವೇದಿಕೆಯಲ್ಲಿ ಹೇಳಿರೋದು. ಅದಕ್ಕೆ ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಉದಾಹರಣೆ ಇಲ್ಲ. ಅದು ರಿಪೀಟ್ ಆದ್ರೆ ಇಲ್ಲಿ ಅವಾಗ ನಮ್ಮ ಭಾವನೆಗೆ ಧಕ್ಕೆ ಆಗೇ ಆಗುತ್ತೆ. ತಿರ್ಗಾ ನಾವು ಅದನ್ನ ನಾವೆಲ್ಲರೂ ಅನುಭವಿಸಬೇಕಾಗತ್ತೆ. ಅಂದ್ರೆ ಜನರ ಪದೇ ಪದೇ ನಮ್ಮ ಧಾರ್ಮಿಕ ಒಂದು ಏನು ತತ್ವಗಳಿದೆ, ಧಾರ್ಮಿಕ ಒಂದು ವೇದಿಕೆಗಳಿದಾವೆ, ಧಾರ್ಮಿಕ ಆಚರಣೆಗಳಿದಾವೆ, ಅದನ್ನ ಪದೇ ಪದೇ ಧಕ್ಕೆ ಮಾಡ್ತಾ ಇದ್ರೆ ಜನರು ಕೂಡ ಗಮನಿಸ್ತಾ ಇದ್ದಾರೆ, ಆ ತಾಯಿ ದೇವಿನೂ ಕೂಡ ಗಮನಿಸ್ತಾ ಇದ್ದಾಳೆ. ನಮ್ಮ ಒಂದು ಧಾರ್ಮಿಕ ನಂಬಿಕೆಗಳನ್ನ ಯಾಕೆ ನಾವು ಇದ್ ಮಾಡ್ಬೇಕು ಅನ್ನೋದು ಜನರ ಅಭಿಪ್ರಾಯಕ್ಕೆ ನೀವು ಆಡಳಿತ ಪಕ್ಷ ಯಾರು ಅಂತ ದಯವಿಟ್ಟು ನೀವು ಗಮನಿಸಬೇಕಾಗಿದೆ. ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಆಗಿದ್ದೀವಿ ಭಾಜಪಾ. ನಾವು ವಿರೋಧ ಪಕ್ಷ ಆಗಿ ನಾವು ಏನ್ ಒಂದು ನಿಲುವು ತಗೋಬೇಕಾಗಿದೆ ನಾವು ತಗೊಂಡಿದ್ದೀವಿ. ಜನರ ಒಂದು ಅಭಿಪ್ರಾಯ, ಜನಸಾಮಾನ್ಯರ ಒಂದು ಹೇಳಿಕೆಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿರುವಂತದ್ದು ಪಕ್ಷ, ಆಡಳಿತ ಪಕ್ಷ. ಅವರು ಅಂತ್ಯದಲ್ಲಿ ಈ ನಾಡಿನ ಸಮಸ್ತ ಜನರ ಒಂದು ಮತದ ಮೂಲಕನೇ ಬಂದಿರೋದು ಆ ಸ್ಥಾನದಲ್ಲಿ. ಅದಕ್ಕೆ ಗೌರವ ಕೊಟ್ಟು ಅವರು ತಮ್ಮ ನಿಲುವನ್ನು ಸ್ಪಷ್ಟ ಮಾಡಬೇಕಾಗಿದೆ, ಮತ್ತೆ ಯಾವ ರೀತಿ ಮುಂದುವರಿತಾರೆ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯದುವೀರವರು ಬಿಜೆಪಿಗೆ ಸೇರಿದ ನಂತರ ಧರ್ಮ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮನೇ ಪಾಲಿಸಬೇಕಾಗಿದೆಯಲ್ಲ, ಅಂದ್ರೆ ನೀವು ಧರ್ಮ ರಾಜಕೀಯ ಮಾಡ್ತಿಲ್ಲ. ಅದಕ್ಕೆ ಯಾವುದೋ ಒಂದು ಉದಾಹರಣೆ ಕೊಡಬೇಕು ಅಥವಾ ಏನೋ ಒಂದು ಸಾಕ್ಷಿ ಕೊಡಬೇಕಲ್ಲ. ಎಲ್ಲಿ ಧರ್ಮ ರಾಜಕೀಯ ಮಾಡಿದೀವಿ ನಾವು? ಧರ್ಮದ ರಕ್ಷಣೆಗಾಗಿ ನಾವು ನಿಂತಿರೋದು. ಧಾರ್ಮಿಕ ರಾಜಕೀಯ ಮಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ. ನಾವು ಇಲ್ಲಿ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಾವು ನಿಲುವು ಬಹಳ ಸ್ಪಷ್ಟವಾಗಿದೆ. ಧರ್ಮದ ರಕ್ಷಣೆ ದೃಷ್ಟಿಯಲ್ಲಿ ತಗೊಂಡಿರುವಂತದ್ದು ನಿಲುವು. ಮೈಸೂರು ಒಡೆಯರ್ ಇತಿಹಾಸದ ಪ್ರಕಾರ ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿತ್ತು? ನೋಡಿ, ಚಾಮುಂಡಿ ಬೆಟ್ಟ ಪ್ರಸ್ತುತ ಒಂದು ಭಾರತದ ಒಂದು ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನ ರಚನೆ ಮಾಡುವಂತ ಸಮಯದಲ್ಲಿ ಕೆಲವು ಪ್ರೈವೇಟ್ ಪ್ರಾಪರ್ಟೀಸ್ಗಳಿತ್ತು, ಮತ್ತೆ ಕೆಲವು ಪಬ್ಲಿಕ್ ಪ್ರಾಪರ್ಟೀಸ್ಗಳಿತ್ತು. ಈ ಚಾಮುಂಡಿ ಬೆಟ್ಟ ಇವತ್ತು ತಕರಾರಕ್ಕೆ ಬಂದಿದೆ. ನ್ಯಾಯಾಂಗ ಅದು ತೀರ್ಮಾನ ಮಾಡ್ತದೆ. ನಾವು ಹೇಳಿರೋದು ಇದು ನಮ್ಮ ಅಡಿಯಲ್ಲಿ ಬರೋದು, ಅಂದ್ರೆ ಅದು ಚಾಮುಂಡಿ ತಾಯಿಗೆ ಸೇರಿರೋದು. ಬಟ್ ಅದು ಒಂದು ಪದ ಇದೆ, ಶಿಬೇಟ್ಶಿಪ್ ಅಂತ, ಆಫ್ ದಿ ಡೇಟಿ. ಯಾರು ಪೋಷಕರ ಸ್ಥಾನದಲ್ಲಿ ಇರುವಂತದ್ದು, ಅವರ ಒಂದು ನೇತೃತ್ವದಲ್ಲಿ ಅಥವಾ ಅವರ ಒಂದು ಪೋಷಕರ ಸ್ಥಾನದಲ್ಲಿ ಇರುವಂತದ್ದು ಒಂದು ಬಾಡಿ ಇರಬಹುದು. ಅದಕ್ಕೆ ಎಲ್ಲ ಕ್ರಮ ತಗೊಳ್ಳೋದಕ್ಕೆ ಮತ್ತೆ ಒಂದು ಸಂಪೂರ್ಣ ಒಂದು ಏನು ಅದರ ಬಗ್ಗೆ ಒಂದು ನಿರ್ದೇಶನ ಕೊಡೋ ದೃಷ್ಟಿಯಲ್ಲಿ ಒಂದು ಬಾಡಿ ಇರಬಹುದು. ಆದ್ರೆ ಪೋಷಕರ ಸ್ಥಾನದಲ್ಲಿ ಇರುವಂತದ್ದು ಕೆಲವು ವ್ಯಕ್ತಿಗಳು ಇರಬಹುದು ಅಥವಾ ಜನಸಾಮಾನ್ಯರಿಗೆ ಸೇರಿರುವಂತದ್ದು ಇರಬಹುದು. ಆದ್ರೆ ಧಾರ್ಮಿಕ ಸ್ಥಳಗಳು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇರಬೇಕು ಅಂತ ನಮ್ಮ ನಿಲುವು. ಈ ದೃಷ್ಟಿಯಲ್ಲೂ ಕೂಡ ಇದು ನಾವು ಹೇಗಾದ್ರೂ ನ್ಯಾಯಾಂಗದಲ್ಲಿದೆ, ಸೊ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ನಮ್ಮ ನಿಲುವು ಕರೆಕ್ಟಾ ಅಥವಾ ಅವ್ರದ್ದು ಅಂತ. ಈಗ ಚಾಮುಂಡಿ ಸರ್ವರಿಗೂ ಸೇರಿದವಳು ಅಂದ್ಮೇಲೆ ಚಾಮುಂಡಿ ಬೆಟ್ಟ ಸರ್ವರಿಗೂ ಸೇರಿದ್ದು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಅದಕ್ಕೆ ಸರ್ಕಾರಕ್ಕೆ ಸೇರಬಾರ್ದು ಅಂತ ಹೇಳಿ.
ಅಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅದು ಹಿಂದೂಗಳ ಸೊತ್ತಲ್ಲ ಅಂತ. ಹಾಗಾಗಿ ಚಾಮುಂಡಿ ಸರ್ವರಿಗೂ ಸೇರಿದ್ಮೇಲೆ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳಿಗೆ ಹೆಂಗೆ ಆಯ್ತು? ಅದು ಸರ್ವರಿಗೂ ಸಲ್ಲಬೇಕಾದದ್ದಲ್ವಾ? ಈಗ ಹಿಂದೂ ಧರ್ಮ ಬೌದ್ಧದ ಒಂದು ತತ್ವದಿಂದ ನಾವು ಮುಂದುವರಿತಾ ಬಂದಿರತಕ್ಕಂತ ಒಂದು ಧರ್ಮ. ಅದರಲ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ. ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳೋದಕ್ಕೆ ಇವರು ಬೇಜವಾಬ್ದಾರಿಯುತ ಸ್ಥಾನ ಅಂತ ಏನಕ್ಕೆ ಹೇಳಿದ್ರು ಅಂದ್ರೆ, ಅದು ಹಿಂದೂ ಧಾರ್ಮಿಕ ಚೌಕಟ್ಟಿಗೆ ಸೇರಿರುವಂತದ್ದು. ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟಿದೆ. ಬಹುಶಃ ಅವ್ರಿಗೆ ಅರಿವು ಇದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಚೌಕಟ್ಟಿನಲ್ಲೇ ಪೂಜಾ ಪದ್ಧತಿಗಳು ಆಗೋದು, ಆ ಚೌಕಟ್ಟಿನಲ್ಲಿ ನಾವು ತಾಯಿಯನ್ನು ಆರಾಧಿಸುವುದು, ಆ ಚೌಕಟ್ಟಿನಲ್ಲೇ ನಾವು ಭಕ್ತಾದಿಗಳಾಗಿ ಅಲ್ಲಿ ಬಂದು ನಮ್ಮ ಒಂದು ಋಷಿಕೋಣದಲ್ಲಿ ಆರಾಧನೆ ಮಾಡಿ ಹೋಗೋದು, ನಮ್ಮ ಭಕ್ತಿ ಸಲ್ಲಿಸಿ ಹೋಗೋದು. ಸೊ ಅದೆಲ್ಲ ಇರುವಾಗ ಇದು ಹಿಂದೂ ಕ್ಷೇತ್ರ ಅಲ್ಲ ಅಂತ ಹೇಳೋದಕ್ಕೆ ಇವ್ರಿಗೇನ್ ಯಾವ ಒಂದು ಸಾಕ್ಷಿಯಲ್ಲಿ ಅಥವಾ ಯಾವ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಇತ್ತೀಚೆಗೆ ಕಾಂಗ್ರೆಸ್ನವರು ಒಡೆಯರವರ ಎಲ್ಲಾ ಕೊಡುಗೆಗಳನ್ನ ತಕಡಿಯಲ್ಲಿ ಇಟ್ಟು ತೂಗ್ತಾ ಇದ್ದಾರೆ. ಅಂದ್ರೆ KRS ಅಣೆಕಟ್ಟನ್ನ ಕಟ್ಟಿದ್ದು ಟಿಪ್ಪು. ಈಗಾಗಲೇ ಹೇಳಿದೇನೆ, ಈ ವಿಚಾರ ಟಿಪ್ಪು ವಿಚಾರ ಇರ್ಬೋದು, ನಮ್ಮ ಚಾಮುಂಡಿ ಬೆಟ್ಟ ವಿಚಾರ ಇರ್ಬೋದು, ಅರಮನೆ ವಿಚಾರ ಇರ್ಬೋದು, ಎಲ್ಲಾನು ಕೂಡ ಅವ್ರು ಏನಕ್ಕೆ ನಮ್ಮನ್ನ ಗುರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಅವ್ರ ಇಷ್ಟ ಬಂದಿದ್ದ ಇತಿಹಾಸ ಅವ್ರು ಮಂಡಿಸಕ್ಕಾಗಲ್ಲ. ನಮ್ಮ ಇತಿಹಾಸ ಸಮಸ್ತ ಒಂದು ಭಾರತದ ಇತಿಹಾಸ, ಎಲ್ಲರ ಇತಿಹಾಸ ಒಂದೇನೆ, ನಿಜ ಒಂದೇನೆ. ಆ ನಿಜವನ್ನು ಎಲ್ಲರ ಮುಂದೆ ಇದೆ. ಇವ್ರು ಬಂದು ಅವ್ರದೇ ಆದಂತಹ ಒಂದು ಕಾಂಗ್ರೆಸ್ ಇತಿಹಾಸ ಮಾಡಕ್ಕಾಗಲ್ಲ. ಇದೇ ಕಾಂಗ್ರೆಸ್ ಉದ್ದೇಶ, ದಿಕ್ ತಪ್ಪಿಸೋದು, ಅಪಪ್ರಚಾರ ಮಾಡೋದು, ಅರ್ಧ ಸತ್ಯಗಳು ಮಂಡಿಸೋದು, ಗೊಂದಲ ಸೃಷ್ಟಿ ಮಾಡೋದು. ಅವರು ಈ ಒಂದು ಆಡಳಿತ ಅಧಿಕಾರ ಏನು ವಿಫಲ ಆಗ್ತಾ ಇರೋದು ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಚರ್ಚೆ ಆಗಬಾರ್ದು. ಹಿಂದೆ ಇಲ್ಲಿ ಒಂದು CAG ರಿಪೋರ್ಟ್ ಬಂದಿದೆ. ಯಾವ ರೀತಿ ನಮ್ಮ ರೆವಿನ್ಯೂ ಬರೀ ಇವತ್ತು 1.8% ಇನ್ಕ್ರೀಸ್ ಆಗಿದೆ, ಆದ್ರೆ ನಮ್ಮ ಸ್ಪೆಂಡಿಂಗು 12.8% ಗಿಂತ ಹೆಚ್ಚಾಗಿದೆ. ಈ ಬಹಳ ವ್ಯತ್ಯಾಸಗಳಿದಾವೆ, ಬಹಳ ಸಮಸ್ಯೆಗಳು ಬಂದಿದಾವೆ. CAG ರಿಪೋರ್ಟ್ ಅಲ್ಲಿ ಆರ್ಥಿಕವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂಗತಿ. ಅದ್ರ ಬಗ್ಗೆ ಒಂದು ಪ್ರಶ್ನೆನೂ ಇಲ್ಲ. ಇಲ್ಲಿ ನಾವು ಟಿಪ್ಪು, ಅರಮನೆ, ಚಾಮುಂಡಿ ಬೆಟ್ಟ, ಧರ್ಮ ಇದ್ರ ಬಗ್ಗೆ ಚರ್ಚೆ ಮಾಡೋದು. ಇದು ಯಾರು ಎಲ್ಲ ಇದು ಬಂದಿರೋದು, ಸೃಷ್ಟಿಯಾಗಿರೋದು ಕಾರಣನೇ ಕಾಂಗ್ರೆಸ್ನವರು. ಅವ್ರ ಉದ್ದೇಶನೂ ಕೂಡ ನಾವು ಪೂರೈಸಿದೀವಿ. ಇಲ್ಲಿ ಇದು ಚರ್ಚೆ ಮಾಡ್ತಾ ನಿಜವಾದಂತಹ ಸಮಸ್ಯೆ, ಇಲ್ಲಿ ರಾಜ್ಯದಲ್ಲಿ ಇರುವಂತದ್ದು ನಿಜವಾದ ಸಮಸ್ಯೆ ಬಗ್ಗೆ ಒಂದು ರೀತಿಯ ಒಂದು ಚರ್ಚೆನೂ ಆಗ್ತಾ ಇಲ್ಲ. ಒಂದು MDMA ಘಟಕ ಮೈಸೂರಿನಲ್ಲಿ ಸಿಕ್ಕಿದೆ, ಸಿಂಥೆಟಿಕ್ ಡ್ರಗ್ಸ್ ಘಟಕ. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಆಯ್ತು? ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಯ್ತಾ? ಅದು ಇಲ್ಲಿ ನಮ್ಮ ಲೋಕಲ್ ವಿಧಾನಸಭೆಯಲ್ಲಿ ನಾವು ಪಾರ್ಲಿಮೆಂಟ್ ಅಲ್ಲಿ ಒಂದು ಎತ್ತಿದ್ ಬಿಟ್ರೆ ಎಲ್ಲಾಯ್ತು ಅದರ ಚರ್ಚೆ? ಚರ್ಚೆ ಮಾಡಬೇಕಾಗಿದ್ಯಾರು? ಅಪೋಸಿಷನ್, ನಿಮ್ ಪಾರ್ಟಿಯವರು. ನಾವು ಮಾಡ್ತಾ ಇದೀವಿ, ಆದ್ರೆ ಅದಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರು ಮಾಡ್ತಾರೆ, ಅದು ಮಾಡೇ ಮಾಡ್ತಾರೆ. ಈ ಸೆಷನ್ ಮುಗ್ದೇ ಹೋಯ್ತಲ್ಲ ಸರ್, ಅದವ್ರು ಮಾಡ್ತಾರೆ, ಅವ್ರಿಗೆ ಸಮಸ್ಯೆ ಟೈಮ್ ಇದೆ, ಮಾಡ್ತಾರೆ. ಆದ್ರೆ ನಾವು ಪದೇ ಪದೇ ಅದು 390 crores MDMA ಸಮಸ್ಯೆ ಬಂದಾಗ